ಧರ್ಮಸ್ಥಳದ ಹೆಸರಿನಲ್ಲಿ ಈಗ ರಾಜಕೀಯ ಮೇಲಾಟಗಳು ಕೂಡ ಜೋರಾಗ್ತಾ ಇದೆ. ಬಿಜೆಪಿ ನಡೆಯಿಂದ ಕಾಂಗ್ರೆಸ್ಗೆ ಗೊಂದಲ ಉಂಟಾಗ್ತಾ ಇದೆ. ಧರ್ಮದ ಉಳಿವಿಗಾಗಿ ಬಿಜೆಪಿಯಿಂದ ಅಭಿಯಾನ ನಡೀತಾ ಇದೆ. ಧರ್ಮ ಯಾತ್ರೆ ಅಭಿಯಾನವನ್ನ ಬಿಜೆಪಿ ಶುರು ಮಾಡಿಕೊಂಡಿದೆ. ಧರ್ಮಸ್ಥಳ ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ಳಬೇಕು ಅಂತ ಈಗ ಕಾಂಗ್ರೆಸ್ನ ಶಾಸಕರು ಗೊಂದಲಕ್ಕೆ ಸಿಲುಕಿದ್ದಾರೆ. ಧರ್ಮಸ್ಥಳ ಪರ ಮಾತಾಡಿದ್ರೆ ಕ್ಷೇತ್ರದಲ್ಲಿ ಸಂಕಷ್ಟ ಉಂಟಾಗುತ್ತೆ. ಕ್ಷೇತ್ರದ ಜನರಲ್ಲಿ ಸರ್ಕಾರದ ಬಗ್ಗೆ ಅಪಸ್ವರದ ಭೀತಿ ಉಂಟಾಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿಚಾರದಲ್ಲಿ ಈಗ ಕೈ ಶಾಸಕರಲ್ಲಿ ತಳಮಳ ಉಂಟಾಗ್ತಾ ಇದೆ. ಯಾವ ರೀತಿಯಾಗಿರುವಂತಹ ನಿಲುವನ್ನು ತೆಗೆದುಕೊಳ್ಬೇಕು, ಆ ಒಂದು ಗೊಂದಲದಲ್ಲಿ ಈಗ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ ಕಡೆಯಿಂದ ಈಗ ಧರ್ಮ ಉಳಿವಿಗಾಗಿ ಬಿಜೆಪಿ ಅಭಿಯಾನವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನ ಶಾಸಕರು ಗೊಂದಲದಲ್ಲಿದ್ದಾರೆ. ಧರ್ಮಸ್ಥಳದ ಹೆಸರಿನಲ್ಲಿ ರಾಜಕೀಯ ಮೇಲಾಟಗಳು ಕೂಡ ಈಗ ಜೋರಾಗ್ತಾ ಇದೆ. ಬಿಜೆಪಿ ಈಗ ಧರ್ಮ ಉಳಿವಿಗಾಗಿ ಅಭಿಯಾನವನ್ನ ನಡೆಸ್ತಾ ಇರೋದು, ಹೀಗಾಗಿ ಕಾಂಗ್ರೆಸ್ನ ಶಾಸಕರಿಗೆ ಗೊಂದಲ ಉಂಟಾಗ್ತಾ ಇದೆ. ಧರ್ಮಯಾತ್ರೆ ಅಭಿಯಾನವನ್ನ ಬಿಜೆಪಿ ಶುರು ಮಾಡಿರೋದ್ರಿಂದಾಗಿ ಕಾಂಗ್ರೆಸ್ನ ಶಾಸಕರು ಗೊಂದಲಕ್ಕೆ ಸಿಲುಕಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಯಾವ ರೀತಿಯಾಗಿರುವಂತ ನಿಲುವನ್ನು ತೆಗೆದುಕೊಳ್ಬೇಕು. ಧರ್ಮಸ್ಥಳ ಪರ ಮಾತಾಡಿದ್ರೆ ಕ್ಷೇತ್ರದಲ್ಲಿ ಸಂಕಷ್ಟ, ಕ್ಷೇತ್ರದ ಜನರಲ್ಲಿ ಸರ್ಕಾರದ ಬಗ್ಗೆ ಅಪಸ್ವರದ ಭೀತಿ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಕೈ ಶಾಸಕರಲ್ಲಿ ತಳಮಳ ಹೆಚ್ಚಾಗ್ತಾ ಇದೆ. ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಧರ್ಮ ಉಳಿವಿಗಾಗಿ ಧರ್ಮಯಾತ್ರೆ ಅಭಿಯಾನವನ್ನ ಶುರು ಮಾಡ್ತಾ ಇರೋದು. ಸೊ ಹೀಗಾಗಿ ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ನ ಶಾಸಕರು ಯಾವ ರೀತಿಯಾಗಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ? ಮಧುಕರ್, ಒಂದಂತೂ ಸ್ಪಷ್ಟ, ಬಿಜೆಪಿ ಪಕ್ಷ ಈ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ಒಂದು ರೀತಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಕ್ಷೇತ್ರವಾರು ಶಾಸಕರುಗಳು ಧರ್ಮಸ್ಥಳಕ್ಕೆ ಹೋಗಿ ನಾವು ನಿಮ್ಮ ಜೊತೆ ಇದ್ದೀವಿ ಎನ್ನುವಂತಹ ಧೈರ್ಯ ತುಂಬುವಂತ ಕೆಲಸವನ್ನ ಮತ್ತು ಆ ತರದ ಒಂದು ಚಿತ್ರಣವನ್ನು ಕೂಡ ನಾವು ನೋಡ್ತಾ ಇದೀವಿ. ಆದ್ರೆ ಈಗ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಸರ್ಕಾರ ಆಡಳಿತದಲ್ಲಿದೆ, ಒಂದು ಕಡೆ ತನಿಖೆ ನಡೆಸಲಾಗ್ತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರ ಬರುತ್ತೆ ಅನ್ನುವಂತ ವಿಚಾರವನ್ನ ಪದೇ ಪದೇ ಸಿಎಂ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಧರ್ಮಸ್ಥಳ ಚಲೋ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಕೆಲವರು ವೈಯಕ್ತಿಕವಾಗಿ ಅವರೇ ಇಂಡಿವಿಜುವಲ್ ಆಗಿ ಹೋಗಿ ಬರ್ಬೋದು. ಆದ್ರೆ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಶಾಸಕರು ಇರುವಂತ ಕ್ಷೇತ್ರಗಳಲ್ಲಿ ದಂಡು ಗಾಡಿಗಳನ್ನ ಕಡಿದುಕೊಂಡು ಹೋಗಿ ಬರ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ಒಂದ್ ರೀತಿ ಬಿಜೆಪಿ ಧರ್ಮಸ್ಥಳದ ಪರವಾಗಿದೆ, ಹಿಂದೂಗಳ ಪರವಾಗಿದೆ ಅನ್ನುವಂತಹ ಒಂದು ಭಾವನೆ ಬರ್ಲಿಕ್ಕೆ ಶುರುವಾಗಿದೆ. ಆದ್ರೆ ಕಾಂಗ್ರೆಸ್ನ ಶಾಸಕರಿಗೂ ಕೂಡ ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಒತ್ತಡಗಳು ಶುರುವಾಗಿದ್ದಾವೆ. ಇದೇ ಕಾರಣಕ್ಕಾಗಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೂ ಕೂಡ ಶಾಸಕರು ತಂದಿದ್ದಾರೆ. ನಾವು ಹೋಗ್ಬೇಕಾ ಬೇಡವಾ, ಹೋಗೋದಿದ್ರೆ ಸರ್ಕಾರ ಅಥವಾ ಪಕ್ಷದಿಂದ ಒಂದು ಸ್ಪಷ್ಟ ನಿರ್ದೇಶನಗಳನ್ನು ಕೂಡ ಶಾಸಕರು ಬಯಸ್ತಾ ಇದ್ದಾರೆ. ಹೋದ್ರೂ ಕಷ್ಟ, ಹೋಗದೇ ಇದ್ರು ಕಷ್ಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋದ್ರೆ ಏನಾಗುತ್ತೆ, ಈಗ ಸರ್ಕಾರವೇ ತನಿಖೆ ನಡೆಸ್ತಾ ಇದೆ, ಕಾಂಗ್ರೆಸ್ನ ಶಾಸಕರುಗಳೇ ಹೋಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ಟೀಕೆಗೂ ಕೂಡ ಒಳಗಾಗುತ್ತೆ. ಹೋಗದೇ ಇದ್ದ ಕ್ಷೇತ್ರಗಳಲ್ಲೂ ಕೂಡ ಜನ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಬಿಜೆಪಿಗರು ಮಾತ್ರ ಧರ್ಮಸ್ಥಳಕ್ಕೆ ನಿಷ್ಠರಾಗಿದ್ದಾರಾ, ಕಾಂಗ್ರೆಸ್ ಶಾಸಕರು ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕ್ಷೇತ್ರದಲ್ಲೂ ಕೂಡ ಉದ್ಭವ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಶಾಸಕರು ಹೋಗ್ಬೇಕಾ ಬೇಡವಾ ಅನ್ನುವಂತ ಗೊಂದಲಗಳಿದಾವೆ. ಈ ಎಲ್ಲ ಗೊಂದಲಗಳ ನಡುವೆ ಇದ್ರೂ ಕೂಡ ನೆಲಮಂಗಲ ಶಾಸಕ ಶ್ರೀನಿವಾಸಯ್ಯ ತಮ್ಮದೇ ಆದಂತ ಒಂದು ಟೀಮ್ ನ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು. ಸೊ ಹಾಗಾಗಿ ಬೇರೆ ಶಾಸಕರು ಕೂಡ ಹೋಗ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಪಕ್ಷದಿಂದ ಒಂದು ನಿರ್ದೇಶನಗಳನ್ನ ಬಯಸ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ತನಕ ಯಾವುದೇ ರೀತಿಯಾದಂತಹ ಸೂಚನೆಗಳು ಪಕ್ಷದಿಂದ ಸಿಕ್ಕಿಲ್ಲ. ಹೀಗಾಗಿ ಶಾಸಕರು ಅದರ ಶಾಸಕರ ವಿವೇಚನೆಗೆ ಬಿಡ್ತಾರೋ ಅಥವಾ ಪಕ್ಷದಿಂದ ಏನಾದ್ರೂ ನಿರ್ದೇಶನಗಳನ್ನ ಕೊಡ್ತಾರೋ, ಯಾಕಂದ್ರೆ ಇದೊಂದು ರೀತಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಎರಡೂ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ರಾಜಕೀಯವಾಗಿ ತಮ್ಮ ತಮ್ಮ ಲಾಭವನ್ನ ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಶಾಸಕರಿಗೆ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಕ್ಷೇತ್ರದಲ್ಲಿ ಕೇಳ್ತಕ್ಕಂದ್ರೆ ಜನಸಾಮಾನ್ಯರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಇಲ್ಲದಂತಾಗಿದೆ. ಹೀಗಾಗಿ ಏನ್ ಮಾಡಬೇಕು ಬಿಡಬೇಕು ಅನ್ನುವಂತ ಗೊಂದಲಕ್ಕಂತೂ ಸಿಲುಕಿದ್ದಾರೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ.
ಇದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ರಾಜಕೀಯ ಮೇಲಾಟಗಳು. ಕಾಂಗ್ರೆಸ್ನ ಶಾಸಕರು ಈಗ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡದಿದ್ರೆ ಕ್ಷೇತ್ರದಲ್ಲಿ ಸಂಕಷ್ಟ ಉಂಟಾಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಗೊಂದಲದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.